ಅದಾದ ಮೇಲೆ ಕೊಯ್ಲು ಮಾಡ್ತಕ್ಕಂಥ ಕಾಲ ಸುಗ್ಗಿ ಕಾಲ, ಹೇಮಂತ ಬರ್ತದೆ. ಅಷ್ಟೊತ್ತಿಗೆ ಜನವರಿಗೆ ಬಂದಿರ್ತೀವಿ ನಾವು. ಹೀಗೆ ಈ ರೀತಿ ನೋಡಿದಾಗ ಪ್ರಕೃತಿಯನ್ನು ಅವಲಂಬಿಸಿಕೊಂಡೇ ನಮ್ಮಲ್ಲಿ ಹಬ್ಬಗಳು ಬಂದಿದ್ದು. ಇವತ್ತು ನಾವು ಪ್ರಕೃತಿಯಿಂದ ದೂರ ಆಗಿದ್ದೀವಿ. ನಾವು ಎಲ್ಲಿದ್ದರೂ ಎ ಸಿ ಇರುತ್ತೆ, ಎಲ್ಲಿದ್ದರೂ ಲೈಟ್ಗಳಿರುತ್ತವೆ. ಹಿಂದೆ ಹಾಗಿರಲಿಲ್ಲ. ಅದಕ್ಕೇನೆ ಮದುವೆ ಉತ್ಸವ ಇತ್ಯಾದಿಗಳನ್ನೆಲ್ಲ ವಸಂತದಲ್ಲಿ ಮಾಡಿ ಅಂದರು. ಚಳಿ ದೂರ ಇದೆ, ಬೇಸಿಗೆ ಸ್ವಲ್ಪ ದೂರದಲ್ಲಿದೆ, ಮಳೆ ಇಲ್ಲ. ಹೀಗಾಗಿ ಎಲ್ಲರೂ ಸೇರೋದಕ್ಕೆ ಮತ್ತು ಹೆಚ್ಚು ಹಾಸಿಗೆ ಹೊದ್ದಕ್ಕೆ ಸಮಸ್ಯೆ ಇಲ್ಲದೆ ಒಂದು ಸಣ್ಣ ಚಪ್ರದಲ್ಲಿಯೇ ಎಲ್ಲರೂ ಬಂದು ಮಾಡಬಹುದು ಅಂತೆಲ್ಲ ಉಂಟು. ನಮ್ಮ ಮಲೆನಾಡಿನ ಕಡೆ ಎಲ್ಲ ನೋಡಿದಾಗ ಈ ಹೊತ್ತಿನಲ್ಲಿ ಚಪ್ರ ಹಾಕ್ತಾರೆ, ಮಳೆಗಾಲದಲ್ಲಿ ಚಪ್ರ ತೆಗೆದು ಬಿಡ್ತಾರೆ. ಅಡಿಕೆ ಕುಯ್ಲಾಯಿತು, ಅಡಿಕೆಯನ್ನು ಒಣಗಿಸೋದು ಅದೆಲ್ಲ ಚಪ್ರದಲ್ಲಿ ನೋಡಿದಾಗ ಅವರು ಪ್ರಕೃತಿಗೆ ನಿಷ್ಠರಾಗಿ ಇನ್ನೂ ಇರೋದ್ರಿಂದ ಆ ಮಾರ್ಪಾಡೆಲ್ಲ ಗಮನಿಸ್ತಾ ಇದ್ದಾರೆ. ಹೀಗೆ ಹಬ್ಬ ಆಸ್ತಿಕತೆ ನಾಸ್ತಿಕತೆ ಅಂತೆಲ್ಲ ಜೀವನ ಪದ್ಧತಿಗೆ ಬಂದದ್ದು. ಮತ್ತು ಹಬ್ಬದ ಊಟ ತಿಂಡಿ ಮೊದಲಾದವು ಕೂಡ ಹಾಗೆ ಬಂದದ್ದು. ಈಗ ಸಂಕ್ರಾಂತಿಯನ್ನು ತೆಗೆದುಕೊಂಡ್ರೆ ಅದು ಚಳಿಗಾಲ, ಬಹಳ ನಮಗೆ ಡ್ರೈ ವೆದರ್ ಅಂತೀವಿ, ಒಣ ಹವೆ ಇರುತ್ತದೆ, ಚರ್ಮ ಒಡೆಯುತ್ತದೆ. ಆಮೇಲಿಂದ ಚಳಿ ಇರೋದ್ರಿಂದ ನಮಗೆ ಹೆಚ್ಚು ಶರೀರಕ್ಕೆ ಬಿಸಿ ಬೆಚ್ಚಗಿರ್ತಕ್ಕಂಥದ್ದು ಬೇಕಾಗುತ್ತದೆ. ಆಹಾರ ಹಾಗೇ ಇರಬೇಕು. ಅದನ್ನು ನೋಡಿದಾಗ ತೈಲ ಪ್ರಧಾನವಾದಂಥ ಎಳ್ಳು ಮೊದಲಾದಂಥದ್ದು, ಮತ್ತು ಸಿಹಿ ಇರತಕ್ಕ ಬೇಳೆ ಇರತಕ್ಕಂಥ ಈ ನಾವು ಹುಗ್ಗಿ ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ, ಆ ರೀತಿಯಾದದ್ದು ಒಂದು ಹಬ್ಬದ ದಿವಸ ಅಲ್ಲ, ಇಡೀ ಅಷ್ಟು ಆ ಋತುವಿಗೆ ಅದನ್ನು ಅನುಸರಿಸಬೇಕು. ಈಗ ಬೇಸಿಗೆ ಬಂತಲ್ಲ, ರಾಮನವಮಿ ನೋಡಿ, ಅಲ್ಲಿಂದ ನರಸಿಂಹ ಜಯಂತಿವರೆಗೂ ನೋಡಿ, ವೈಶಾಖ ಚತುರ್ದಶಿ ಶುದ್ಧ ಚತುರ್ದಶಿ ದಿವಸ ನೋಡಿದಾಗ ನಮಗೆ ಗೊತ್ತಾಗುತ್ತೆ 1.5 ತಿಂಗಳಲ್ಲಿ ನಾವು ನರಸಿಂಹ ಜಯಂತಿ ದಿವಸ ಬೀಸಣಿಗೆ ಕೊಡ್ತೀವಿ, ಪಾನಕ ಕೊಡ್ತೀವಿ, ರಾಮನವಮಿ ದಿವಸ ನೀರು ಮಜ್ಜಿಗೆ. ಇಂದು ನಮ್ಮ ಬೆಂಗಳೂರಿನಂಥ ಮಹಾನಗರದಲ್ಲಿ ಕೂಡ ಎಲ್ಲ ಜನಗಳು ಪಾಪ ನಮ್ಮ ಆಟೋ ರಿಕ್ಷಾದವರು ಇರ್ಬೋದು, ರಸ್ತೆ ಪಕ್ಕ ಗೋಬಿ ಮಂಚೂರಿ ಮಾರೋರು ಇರ್ಬೋದು, ಇಂಥವರೆಲ್ಲರೂ ಕರೆದು ಎಲ್ರಿಗೂ ನೀರು ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡ್ತಾರೆ. ಅಂದರೆ ಏನು, ನಾವು ಸಲಾಡ್ ಅಂತೀವಿ ಮತ್ತು ಕಟ್ ಫ್ರೂಟ್ಸ್ ಅಂತೀವಿ, ಅಂಥದ್ದನ್ನೇ ಅದು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ವಿಶೇಷ. ನಾವು ಕೊಡ್ತಕ್ಕಂಥದ್ದು ಅಡಿಗರು ಹೇಳಿದಂತೆ ರಾಮನವಮಿ ಎಂದು ಪಾನಕ, ಪನಿವಾರ, ಕರಬೂಜ, ಸಿದ್ದೋಟ ಅಂತ ಅವರು ಹೇಳ್ತಾರೆ, ಅದನ್ನೇ ಮಾಡ್ತಾ ಇರೋದು. ಅದು ಇಡೀ ಋತುಚರ್ಯ ಆಯುರ್ವೇದ ಹೇಳುತ್ತದೆ. ನಿತ್ಯದ್ದು ಒಂದು, ಆದರೆ ಸ್ವಸ್ಥಚರ್ಯ 2 ತಿಂಗಳಿಗೆ ಬರತಕ್ಕಂಥ ಋತುವಿಂದ ಒಂದು ಋತುಚರ್ಯ, ಇವೆರಡೂ ಸೇರಿಬಿಟ್ಟು ಆರೋಗ್ಯಕರವಾಗಿರ್ತಾರೆ ಅಂತ ಗೊತ್ತಾಗುತ್ತದೆ. ಮತ್ತು ಮಳೆಗಾಲ ಬಂದಾಗ ಈಗೆಲ್ಲ ಇದ್ದಂತೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ತರಕಾರಿಗಳನ್ನೆಲ್ಲ ಇಟ್ಕೊಳ್ಳೋಕೆ ಆಗ್ತಿರಲಿಲ್ಲ. ಆಗ ತರಕಾರಿಗಳ ಕಷ್ಟ ಆಗ್ತಾ ಇತ್ತು. ಆಗೇನು ಮಾಡ್ತಾಯಿದ್ರು, ಬೇಳೆ ಕಾಳುಗಳನ್ನು ಬಳಸ್ತಾಯಿದ್ರು, ಅಥವಾ ಹತ್ತಿರದಲ್ಲಿ ಸಿಗತಕ್ಕಂಥ ಸೊಪ್ಪು ಸದೆ ಇತ್ಯಾದಿಗಳನ್ನು ಬಳಸ್ತಾಯಿದ್ರು. ಈಗ ನಾವು ಬೇಳೆಕಾಳುಗಳನ್ನು ಬಳಸೋದು ತುಂಬ ಕಡಿಮೆ ಮಾಡ್ಕೊಂಡಿದ್ದೀವಿ, ಮತ್ತು ಸ್ಥಳೀಯವಾದಂಥ ಸೊಪ್ಪು ಸದೆ ಬಳಸೋದು ಬಹಳ ಕಡಿಮೆ. ನಮ್ಮ ಉತ್ತರ ಕನ್ನಡಕ್ಕೆ ಬಂದರೆ ಗೊತ್ತಾಗುತ್ತದೆ, ಒಬ್ಬ ಅಜ್ಜಿ 100ಕ್ಕೂ ಹೆಚ್ಚು ತಂಬುಳಿಗಳನ್ನು ಮಾಡಿದರೆ ತಂಬುಳಿ ಶ್ರೀ ಅಂತ ಆದಳು ಅಂತ. ಹೀಗೆ ಅದೆಲ್ಲ ಮಾಡ್ತಾರೆ. ಹಾಗೆ ಸ್ಥಳೀಯವಾದದ್ದನ್ನು ಇಟ್ಕೊಂಡು ಹೋಗೋದಕ್ಕೆ ಈ ರೀತಿ ಬಂತು. ಚಾತುರ್ಮಾಸ್ಯದಲ್ಲಿ 1 ತಿಂಗಳು ಹಾಲಿಲ್ಲ, 1 ತಿಂಗಳು ಮೊಸರಿಲ್ಲ, 1 ತಿಂಗಳು ಧಾನ್ಯ ಇಲ್ಲ, 1 ತಿಂಗಳು ತರಕಾರಿ ಇಲ್ಲ ಅಂತ ಶಾಖವ್ರತ, ಪಯೋವ್ರತ, ಧಾನ್ಯವ್ರತ, ಫಲವ್ರತ ಅಂತ ಮಾಡ್ತಾರೆ. ಅಂದರೆ ಅವುಗಳು ಶಾರ್ಟೇಜು ಇರುತ್ತದೆ, ಮತ್ತು ಅದು ಇಲ್ಲದೆ ಬದುಕೋದೇನು, ಹೊಸ ರುಚಿ ಅಲ್ಲೇ ಗೊತ್ತಾಗೋದು. ನಿಜಕ್ಕೂ ನಮ್ಮ ಉಡುಪಿಯಲ್ಲಿ ಚಾತುರ್ಮಾಸ್ಯ ಮಾಡ್ತಾರೆ ಕೃಷ್ಣನಿಗೆ. ಅದನ್ನು ಆ ತಿಂಡಿ ತೀರ್ಥವನ್ನು ಅನುಭವಿಸೋದಕ್ಕೆ ಅಲ್ಲಿ 4 ತಿಂಗಳು ಇರಬೇಕು ಅಂತ ಅನಿಸುತ್ತೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಹೇಗೆ ಪ್ರಕೃತಿಯ ತಾಳಕ್ಕೆ ತಕ್ಕಂತೆ ನಮ್ಮ ಜೀವನದ ನೃತ್ಯ ನಡೀತಾ ಇತ್ತು ಅಂತ. ಹಾಗಾಗಿ ನಾವು ತುಂಬ ಸಂಕುಚಿತವಾದ ರೀತಿಯಲ್ಲಿ ದೇವರ ಬಗ್ಗೆ ಭಕ್ತಿ ಇದೆಯಾ, ಮತ್ತೊಂದು ಇದೆಯಾ, ಅದಲ್ಲ. ಜೀವನ ಚೆನ್ನಾಗಿದ್ದರೆ ಜಗಜ್ಜೀವನವಾದಂಥ ಪರಮಾತ್ಮನೂ ಚೆನ್ನಾಗಿರ್ತಾರೆ. ಹೀಗೆ ನಮ್ಮಲ್ಲಿ ಬಂದಿರೋದು. ಅದಕ್ಕೆ ಯುಗಾದಿಯಂದು ಕೂಡ ಹಾಗೆ ಆ ಯುಗಾದಿಯ ಬೇವು ಬೆಲ್ಲ ತಿನ್ನುವಂಥದ್ದು ಅದೆಲ್ಲ ಒಂದು ಸಾಂಕೇತಿಕವಾದದ್ದಲ್ಲದೆ ಆಹಾರ ಪದ್ಧತಿಯಲ್ಲೂ ಇದೆ ಅಂತ ಗೊತ್ತಾಗುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.